ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿಗೆ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಹೇಳ್ತಿರೋಂಥ ಜಾಬಲ್ಲಿ ಮೇನ್ ಮುಖ್ಯವಾಗಿ ಕನ್ನಡ ಭಾಷೆ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಚೆನ್ನಾಗಿ ಬರ್ತಿರಬೇಕು. ಆ್ಯಂಡ್ ಈ ಜಾಬಲ್ಲಿ ಮೇನ್ ಅಂತಂದರೆ ಕೆಲವೊಂದು ಆಡಿಯೋಸ್ಗಳನ್ನ ಕೊಡ್ತಾರವರು, ಅವುಗಳನ್ನ ಕೇಳಬೇಕು ನೀವು. ಮೇನ್ ಅಂತಂದರೆ ಕನ್ನಡದಲ್ಲಿರೋದನ್ನು ಯಾವುದೇ ರೀತಿಯಲ್ಲಿ ಗ್ರಾಮರ್ ಮಿಸ್ಟೇಕ್ ಆಗಬಾರ್ದು. ಏನಿದೆ ಅಂತ ಸಮ್ಟೈಮ್ಸ್ ಅವ್ರು ನಿಮಗೆ ಟೈಪ್ ಮಾಡಿ ಹೇಳ್ತಾರೆ, ಟೈಪ್ ಮಾಡಿ ಕೊಡಬೇಕಾಗುತ್ತೆ. ಅದು ನಿಮ್ಗೆ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗಬಾರ್ದು. ಏನಿದೆ ಆ್ಯಕ್ಚುಲಿ ಕನ್ನಡದಲ್ಲಿ ಅದನ್ನೇ ನೀವು ಟೈಪ್ ಮಾಡಿ ಕೊಡಬೇಕಾಗುತ್ತೆ. ಸೊ ಆ ರೀತಿ ನೀವು ಜಾಬ್ ಮಾಡ್ತೀವಂತಂದರೆ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕಿ. ಆ್ಯಕ್ಟಿವ್ಲಿ ಕಂಪ್ನಿ ಹೈರಿಂಗ್ ಮಾಡ್ತಾ ಇದೆ. ಸೊ ಮಾಡ್ತಾ ಇದ್ದೀವಿ ಅಂತ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಅವ್ರು ಹಾಕಿದ್ದಾರೆ ನಾವಿವಾಗ ಆ್ಯಕ್ಟಿವ್ಲಿ ಇದಕ್ಕೆ ಜಾಬ್ಗಳಿಗೆ ಹೈರಿಂಗ್ ಮಾಡ್ತಾ ಇದ್ದೀವಿ ಅಂತ. ಸೊ ನೀವು ಅದನ್ನು ನೋಡ್ಕೊಂಡು ಕ್ಲಿಯರ್ ಮಾಡ್ಕೋಬೋದು. ಮತ್ತು ಇಂಟ್ರೆಸ್ಟ್ ಇರೋರು ಇವತ್ತೇ ಇದಕ್ಕೆ ಅರ್ಜಿನ ಸಲ್ಲಿಸಿ. ಆ್ಯಂಡ್ ಕಂಪ್ಲೀಟ್ ವೀಡಿಯೋ ಇನ್ಫಾರ್ಮೇಷನ್ ನೀವು ಚೆಕ್ ಮಾಡಿದರೆ ಎಲ್ಲ ಡೀಟೇಲ್ಸ್ ನಾನು ಇದರಲ್ಲಿ ಹೇಳಿರ್ತೀನಿ. ಸೊ ನೋಡ್ಕೊಳ್ಳಿ, ನಂತರ ಇಂಟ್ರೆಸ್ಟ್ ಇದ್ದರೆ ಇವತ್ತೇ ಅರ್ಜಿ ಸಲ್ಲಿಸಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ನಾನು ಇದೇ ರೀತಿ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ಸೊ ಮೊದಲು ಜಾಬ್ ರಿಕ್ವೈರ್ಮೆಂಟ್ಸು ಮತ್ತು ಏನೇನು ಡೀಟೇಲ್ಸ್ ಇದೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ಇದಕ್ಕೆ ಅಪ್ಲೈ ಮಾಡೋಂಥ ಪ್ರೊಸೆಸ್ ಏನಿದೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ಟ್ರೈ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ. ಓಕೆ, ಸೊ ಇಲ್ಲಿ ರಿಕ್ವೈರ್ಮೆಂಟ್ಸ್ಗಳ ಬಗ್ಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮೇನ್ ಅಂತಂದರೆ ವಿ ಆರ್ ಲುಕಿಂಗ್ ಫಾರ್ ಅ ಕ್ಯಾಂಡಿಡೇಟ್ ವಿತ್ ದಿ ಫಾಲೋಯಿಂಗ್ ಕ್ವಾಲಿಫಿಕೇಷನ್. ಓಕೆ, ಸೊ ಏನೇನು ಕ್ವಾಲಿಫಿಕೇಷನ್ ಇರಬೇಕು? ಮೇನ್ ಮುಖ್ಯ ಇಲ್ಲಿ ನೋಡ್ತಾ ಇರೋದು ಫ್ಲೂಯೆಂಟ್ ಇನ್ ಕನ್ನಡ ನಿಮಗೆ ಸ್ಪಷ್ಟವಾಗಿ ಓದೋಕ್ಕೆ ಮಾತನಾಡೋದಕ್ಕೆಲ್ಲ ಚೆನ್ನಾಗಿ ಬರ್ತಿರಬೇಕು. ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ ಮಾಡಬಾರ್ದು. ಸೊ ಅಂಥವ್ರು ಇದಕ್ಕೆ ಅಪ್ಲೈನ ಮಾಡ್ಬೋದು. ಏಬಲ್ ಟು ಲಿಸನ್ ಆ್ಯಂಡ್ ರೈಟ್ ಕರೆಕ್ಟ್ಲಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಸೊ ಮೇನ್ ಮುಖ್ಯವಾಗಿ ಇಲ್ಲಿ ಕೊಟ್ಟಿರೋಂಥ ಆಡಿಯೋಸ್ಗಳನ್ನ ನೀವು ಕೇಳಬೇಕಾಗುತ್ತೆ. ಅದು ಕನ್ನಡದಲ್ಲಿರುತ್ತೆ. ಸೊ ಅವುಗಳು ನೀವು ಕೇಳಿ ಏನು ಬರೀತಿಲ್ವ ಅದು ಇಂಗ್ಲೀಷಲ್ಲಿ ಬರೆದು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ನೀವು ಟೈಪ್ ಮಾಡುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಇರಬಾರ್ದು. ಯಾವುದೇ ರೀತಿ ನೀವು ಅಲ್ಲಿ ಮಿಸ್ಟೇಕ್ಸ್ ಮಾಡ್ದೇ ಏನಿದೆ ಆ್ಯಸ್ ಇಟ್ ಈಸ್ ಅದನ್ನೇ ನೀವಿಲ್ಲಿ ಟೈಪ್ ಮಾಡಿ ಕೊಡಬೇಕಾಗುತ್ತೆ. ಓಕೆನಾ? ಹೀಗಾಗಿ ನಾನು ಥಂಬ್ನೇಲಲ್ಲಿ ಕನ್ನಡ ಟೈಪಿಂಗ್ ಅಂತೂ ಎರಡೂ ಮೆನ್ಷನ್ ಮಾಡಿರ್ತೀನಿ. ಈಗ ಕನ್ಫ್ಯೂಸ್ ಆಗಬೇಡಿ, ನಾನು ವೀಡಿಯೋದಲ್ಲಿ ನೋಡಿದರೆ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಇದ್ರ ಜೊತೆ ನಿಮಗೆ ಹೀಗಾಗಿ ಸ್ವಲ್ಪ ಇಂಗ್ಲೀಷ್ ಕೂಡ ಬರ್ತಿರಬೇಕು. ಇಂಗ್ಲೀಷ್ ಕೂಡ ನಿಮಗೆ ಕೆಲವೊಂದು ಏನಾದರೂ ನಿಮಗೆ ಸ್ಕ್ರಿಪ್ಟ್ ಕೊಟ್ಟರೆ ಸ್ವಲ್ಪ ಕೇಳಿಕೊಂಡು ನಂತರ ಯಾವುದೇ ರೀತಿ ಮಿಸ್ಟೇಕ್ ಮಾಡ್ದೇ ನೀವಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು, ಗ್ರಾಮರ್ ಮಿಸ್ಟೇಕ್ ಆಗಬಾರ್ದು. ಆ ರೀತಿ ನೀವು ಅವ್ರಿಗೆ ಬರೆದು ಕೊಡಬೇಕಾಗುತ್ತೆ. ಸೊ ಮೇನ್ ಇದು ರಿಕ್ವೈರ್ಮೆಂಟ್ ಇರುವಂಥದ್ದು ಕಂಪನಿ ಕಡೆಯಿಂದ. ಆ್ಯಂಡ್ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಕೂಡ ಬೇಕಾಗುತ್ತೆ. ಓಕೆ, ಸೊ ಇದಲ್ಲೂ ಕೂಡ ಮೇನ್ ಅಂದರೆ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಎನೋಟೇಷನ್ ಅವರ ಕಂಟೆಂಟ್ ರೇಟಿಂಗ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಂತಂದರೆ ನಾಟ್ ಮ್ಯಾಂಡೇಟ್ರಿ, ಅಂದರೆ ಅವಶ್ಯಕತೆ ಇಲ್ಲ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ ಕೇಸ್ ನಿಮಗೆ ಡೇಟಾ ಎನೋಟೇಷನಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಸೊ ದಟ್ ಈಸ್ ಗುಡ್. ಓಕೆ, ಸ್ಟ್ರಾಂಗ್ ಅಟೆನ್ಷನ್ ಟು ಡಿಟೇಲ್. ಇಲ್ಲಿ ಮೇನ್ ಅಂತಂದರೆ ಏನು ಕೊಟ್ಟಿರ್ತಾರೆ ಕೆಲಸನ ತುಂಬ ಚೆನ್ನಾಗಿ ನೋಡಿಕೊಂಡು ಮಾಡಬೇಕು. ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ನೋಡಿ. ಸೊ ಮೇನ್ ಅಂತಂದರೆ ಇಲ್ಲಿ ನೀವೇನು ಮಾಡ್ತೀರಿ, ಕೆಲವೊಂದು ಪ್ರಾಜೆಕ್ಟ್ಸ್ಗಳಲ್ಲಿ ನೀವೇನು ಮಾಡ್ತೀರಾ, ಭಾಗವಹಿಸಿ ಕೆಲಸ ಮಾಡಿಕೊಡ್ತೀರಾ. ಆ್ಯಂಡ್ ಇದು ಪ್ರಾಜೆಕ್ಟ್ ವೈಸೇ ಇರುತ್ತೆ, ಫ್ರೀಲ್ಯಾನ್ಸ್ ವರ್ಕ್ ಥರ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ನಿಮಗೆ ಜಾಬ್ ಅಂತ ಹೇಳಲ್ಲ, ಇದು ಫ್ರೀಲ್ಯಾನ್ಸ್ ವರ್ಕ್, ಪ್ರಾಜೆಕ್ಟ್ಗಳು ನೋಡ್ಕೊಡ್ತಾ ಇರ್ತಾರೆ. ಸೊ ಅವುಗಳು ನೀವು ಕಂಪ್ಲೀಟ್ ಮಾಡಿ ಕೊಡ್ತಾ ಇರ್ತೀರಿ. ಮಿನಿಮಮ್ ಇಲ್ಲಿ ಕಂಪ್ಯೂಟರ್ ಬಗ್ಗೆ ಹೇಳೋದಾದ್ರೆ ಮಿನಿಮಮ್ 4 GB ರ್ಯಾಮ್. ಇಲ್ಲಿ ನೀವು ವರ್ಕ್ ಮಾಡಬೇಕಂದ್ರೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕಾಗುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಮೈಕ್ರೋಫೋನ್ ಆ್ಯಂಡ್ ವೆಬ್ ಕ್ಯಾಮ್ ಕೂಡ ಬೇಕಾಗುತ್ತೆ. ಆಪ್ರೇಟಿಂಗ್ ಸಿಸ್ಟಮು ಆ್ಯಂಡ್ ವಿಂಡೋಸ್ 10 ಅವರ ಹೈಯರ್ ಇರಬೇಕಂತ ಹೇಳ್ತಾರೆ. ಸಪೋಸ್ ಗೊತ್ತಿಲ್ಲ ಅಂತಂದರೆ ಮನೇಲಿ ಯಾರಿಗಾದರೂ ಕೇಳಿ. ಆ್ಯಂಡ್ ಇದರದ್ದು ಕೂಡ ಮೇನ್ ಅಂತಂದರೆ ಆಲ್ OS ಅಪ್ಡೇಟ್ ಇನ್ಸ್ಟಾಲ್ಡ್ ಆ್ಯಂಡ್ ಸಪೋರ್ಟೆಡ್ ಬೈ ಎ ವೆಂಡರ್. ಮೇನ್ ಅಂತಂದರೆ ಇಲ್ಲಿ ನೀವು ವರ್ಕ್ ಮಾಡೋಕ್ಕಂದ್ರೆ ಒಂದು ಇಂಟರ್ನೆಟ್ ಕನೆಕ್ಟಿವಿಟಿ ಕೂಡ ಬೇಕಾಗುತ್ತೆ, ಲೈಕ್ ವೈಫೈ ಅದು ಬೇಕಾಗುತ್ತೆ. ಡೊಂಗಲನ್ನು ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಇಲ್ಲಿ ವರ್ಕ್ ಮಾಡಬೇಕಂದ್ರೆ ಹೆಡ್ಫೋನ್ ಕೂಡ ಬೇಕಾಗುತ್ತೆ. ಓಕೆ, ಸಪೋಸ್ ಇಲ್ಲ ಅಂತಂದರೆ ಮೊದಲು ನೀವು ಇಲ್ಲಿ ಜಾಬ್ ಆದಮೇಲೆ ನೀವು ಇದು ತೊಗೊಳ್ಳಿ. ಸೆಕ್ಯೂರ್ ಇಂಟರ್ನೆಟ್ ಲೊಕೇಶನ್. ಮೇನ್ ಅಂತಂದರೆ ನೀವೆಲ್ಲಿ ಕೆಲಸ ಮಾಡ್ತಾಯಿದ್ದೀರಿ, ಸೊ ಏನು ವೈಫೈ ಇದೆ ಅದು ನಿಮ್ಮದೇ ಆಗಿರಬೇಕು. ಯಾರ್ದು ಯೂಸ್ ಮಾಡ್ಕೊಂಡು ನಾವು ವರ್ಕ್ ಮಾಡ್ತೀವಂತ ಆಗಿರಬಾರ್ದು ಅಂತ ಹೇಳ್ತಾ ಇರುವಂಥದ್ದು. ಮತ್ತೊಂದು ಇಲ್ಲಿ ವರ್ಕ್ ಮಾಡ್ಕೊಂಡ್ರೆ ಮೊಬೈಲ್ ಫೋನ್ ಬೇಕು ಅಂತ ಹೇಳಿದ್ದಾರೆ. ಮೊಬೈಲ್ ಆ್ಯಂಡ್ರಾಯ್ಡ್ ಫೋನ್ ಬೇಕಾಗುತ್ತೆ. ಆ್ಯಂಡ್ ಟ್ಯಾಬ್ಲೆಟ್ ಎಲ್ಲ ಅವ್ರು ತೊಗೊಳೋದಿಲ್ಲ. ಸೊ ಹೀಗಾಗಿ ಸೊ ಅವರು ಅಂದರೆ ಸಪೋರ್ಟ್ ಮಾಡಲ್ಲ ಅದು. ಹೀಗಾಗಿ ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪೇ ಬೇಕಾಗುತ್ತೆ. ಇಲ್ಲಿ ಮೇನ್ ಅಂತಂದರೆ ಈ ಜಾಬ್ಗೆ ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸಿಂಪ್ಲಿ ನೋಡಿ, ಇಲ್ಲಿ ನಾನೊಂದು ವೆಬ್ಸೈಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಈ ವೆಬ್ಸೈಟ್ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ ವಿ ಆರ್ ಹೈರಿಂಗ್ ಗೋ ಸಿ ಅವರ್ ಜಾಬ್ ಓಪನಿಂಗ್ಸ್ ಅಂತ. ಓಕೆ, ಸೊ ಇವಾಗ ಅವರು ಏನು ಮಾಡ್ತಾರೆ, ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಂಪ್ನಿಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ 700ಕ್ಕಿಂತ ಹೆಚ್ಚಿನ ಲ್ಯಾಂಗ್ವೇಜ್ಗಳು ಇವಾಗ ವರ್ಕ್ ಮಾಡ್ತಾ ಇದ್ದಾರೆ ಆ ಒಂದು ಲ್ಯಾಂಗ್ವೇಜ್ಗಳ ಮೇಲೆ. ಆ್ಯಂಡ್ ಈ ಒಂದು ಕಂಪನಿಯಲ್ಲಿ ಇವಾಗ ಸುಮಾರು ಜನ ಈಗ ಆಲ್ರೆಡಿ ನನ್ನ ಸಬ್ಸ್ಕ್ರೈಬರಲ್ಲಂತೂ ಸುಮಾರು ಜನ ಈ ಒಂದು ಕಂಪ್ನಿಯಲ್ಲಿ ಆಲ್ರೆಡಿ ಜಾಬ್ ಮಾಡ್ತಾ ಇದ್ದಾರೆ ಕೂಡ. ಪ್ರಾಜೆಕ್ಟ್ ವೈಸ್ ಆ್ಯಸ್ ಅ ಫ್ರೀಲ್ಯಾನ್ಸರ್ ವರ್ಕನ್ನು ತೊಗೊಂಡು ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಮೇನ್ ಮುಖ್ಯವಾಗಿ ಕನ್ನಡಕ್ಕೋಸ್ಕರನೇ ಹೈರಿಂಗ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಸ್ವಲ್ಪ ಆದರೂ ನಿಮಗೆ ಇಂಗ್ಲೀಷ್ ಬರ್ತಿರಬೇಕು ಮೇನ್ ಮುಖ್ಯವಾಗಿ. ಓಕೆನಾ? ಸೊ ನಿಮಗೆ ಬರುತ್ತೆ, ನಾವು ಮಾಡ್ತೀವಿ ಅಂತಂದರೆ ಸೊ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಟೋಟಲು 24 ಲ್ಯಾಂಗ್ವೇಜಸ್ ರಿಲೇಟೆಡ್ ಇವ್ರು ಏನು ಮಾಡ್ತಾ ಇರ್ತಾರೆ, ಟ್ರಾನ್ಸ್ಕ್ರಿಪ್ಷನ್ ರಿಲೇಟೆಡು ವರ್ಕನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಜಾಬ್ಗಳಲ್ಲಿ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಸಿಂಪ್ಲಿ ನೀವೇನು ಮಾಡೋಕ್ಕಂದರೆ ಗೂಗಲಲ್ಲಿ ಹೋಗಬೇಕು. ಓಕೆ, ಗೂಗಲಲ್ಲಿ ಹೋಗ್ಬಿಟ್ಟು
ಗೂಗಲಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕಂದ್ರೆ ಸಿಗ್ಮಾ ಎ ಐ ಅಂತ ಸರ್ಚ್ ಮಾಡಬೇಕು. ಓಕೆ, ಸಿಗ್ಮಾ ಎ ಐ ಅಂತ ನೀವು ಸರ್ಚ್ ಮಾಡಬೇಕು. ಬೇಕಂದರೆ ಸ್ಪೆಲ್ಲಿಂಗ್ನ ಬರೆದಿಟ್ಕೊಳ್ಳಿ. ಸಿಗ್ಮಾ ಎ ಐ ಅಂತ ಸರ್ಚ್ ಮಾಡಬೇಕು. ಅದಾದ ನಂತರ ನಿಮ್ಗೆ ಇಲ್ಲಿ ಗೂಗಲಲ್ಲಿ ಫಸ್ಟ್ ಈ ರೀತಿ ಹಳದಿ ಕಲರ್ದು ಒಂದು ವೆಬ್ಸೈಟ್ಸ್ ನೋಡೋದಕ್ಕೆ ಸಿಗುತ್ತೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿದ್ರೆ ನೀವು ಇದೇ ಪೇಜಿಗೆ ಬರ್ತೀರಾ. ನಾನೇನು ಹೇಳಿದ್ದೀನಿ ಈ ಪೇಜಿಗೆ ಬರ್ತೀರಾ. ಆ್ಯಂಡ್ ಅದಾದ ನಂತರ ಇಲ್ಲಿ ನೋಡಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಜಸ್ಟ್ ಲಾಸ್ಟಿಗೆ ಬರಬೇಕು. ಎಲ್ಲ ಡೀಟೇಲ್ಸ್ ಸರಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಲಾಸ್ಟಿಗೆ ಬರಬೇಕು. ಲಾಸ್ಟಿಗೆ ಬಂದಾಗ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಇಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ನೋಡಿ, ಸರ್ವಿಸ್ ಇದೆ, ರಿಸೋರ್ಸ್ ಇದೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಕರಿಯರ್ಸ್ ಅಂತ ಇರುತ್ತೆ ನೋಡಿ, ಕರಿಯರ್ಸ್ ಅಂತ ಇದಕ್ಕೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೀವು ಈ ರೀತಿ ಒಂದು ಪೇಜಿಗೆ ಬರ್ತೀರಿ. ಓಕೆ, ಹೆಲ್ಪ್ ಅಸ್ ಬಿಲ್ಡ್ ಬೆಟರ್ ಮೋರ್ ಹ್ಯೂಮನ್ ಎ ಐ ಅಂತ ಹೇಳಿ ಇಲ್ಲಿ ನಿಮಗೆ ಜಾಬ್ ಓಪನಿಂಗ್ಸ್ ರಿಲೇಟೆಡ್ ಇರುತ್ತೆ. ಸೊ ನೀವೇನು ಮಾಡ್ಕೊಂಡ್ರೆ ಮೇಲ್ಗಡೆ ನೋಡಿ ಕನೆಕ್ಟ್ ಮತ್ತು ಜಾಬ್ ಓಪನಿಂಗ್ಸ್ ಅಂತ ಇದೆ. ಇಲ್ಲಿ ಜಾಬ್ ಓಪನಿಂಗ್ಸ್ಗೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನೋಡಿ ಏನಂತಂದರೆ ಇಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಕೆಲವೊಂದು ರೀತಿ ಆಡಿಯೋಸ್ಗಳನ್ನ ಕೊಡ್ತಾ ಇರ್ತಾರೆ. ಆಡಿಯೋಸ್ಗಳು ನೀವೇನು ಮಾಡ್ತೀರಿ ಕೇಳಿಬಿಟ್ಟು ವಿದೌಟ್ ಗ್ರಾಮರ್ ಮಿಸ್ಟೇಕ್, ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ ಮಾಡದೆ ನೀವೇನು ಮಾಡ್ತೀರಿ ಇಲ್ಲಿ ಟೈಪ್ ಮಾಡಿ ಕೊಡ್ತೀರಾ. ಸೊ ಲೈಕ್ ಇಲ್ಲಿ ಏನಂತಂದ್ರೆ ನೋಡ್ತಾ ಇರ್ಬೋದು, AI ಪ್ರೋಗ್ರಾಮ್ಸ್ ಟು ಅಂಡರ್ಸ್ಟ್ಯಾಂಡ್ ಸ್ಪೀಚ್, ಟೆಕ್ಸ್ಟ್ ಮೆಸೇಜಸ್, ವೀಡಿಯೋಸ್ ಆ್ಯಂಡ್ ಮೋರ್. ಇಲ್ಲಿ ಕೆಲವೊಂದು ಫೋಟೋಸ್ಗಳನ್ನ ಕೊಡ್ಬೋದು, ವೀಡಿಯೋಸ್ಗಳನ್ನ ಕೊಡ್ಬೋದು, ಸ್ಪೀಚ್ಗಳನ್ನ ಕೊಡ್ಬೋದು, ಆ ರೀತಿಯೆಲ್ಲ ಇರುತ್ತೆ. ಅದನ್ನೇ ನೀವೇನು ಮಾಡ್ತೀರಿ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೀರಿ. ಓಕೆನಾ. ಸೊ ಈ ರೀತಿ ನೀವು ಮಾಡ್ತೀವಂತಂದರೆ ನೀವು ಈ ಜಾಬ್ಗೆ ಇವಾಗ ಆ್ಯಕ್ಟಿವ್ಲಿ ಅವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ. ಇವಾಗ ಹೈರಿಂಗ್ ಮಾಡದಿರುವಾಗ ಅಪ್ಲೈ ಮಾಡಿದರೆ ಮೇ ಬಿ ಅವ್ರು ನಿಮಗೆ ತೊಗೊಳ್ಳೋದಿಲ್ಲ, ಆ ಟೈಮಲ್ಲಿ ಸ್ವಲ್ಪ ಬೇಗ ರಿಪ್ಲೈ ಬರೋಲ್ಲ ಕಂಪನಿ ಕಡೆಯಿಂದ. ಬಟ್ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಲಾಸ್ಟಲ್ಲಿ ನೋಡಿದರೆ ಎಕ್ಸ್ಪ್ಲೋರ್ ಅನೋಟೇಷನ್ ಜಾಬ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸಿಂಪ್ಲಿ ನೀವೇನು ಮಾಡಿ ಅಂತಂದರೆ ಆಲ್ ಜಾಬ್ಸ್ ಅಂತ ಕೆಳಗಡೆ ಇದೆ ನೋಡಿ, ಆಲ್ ಜಾಬ್ಸ್ಗೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಕನ್ನಡ ಅಂತ ಟೈಪ್ ಮಾಡಬೇಕು. ಸಿಂಪ್ಲಿ ಕನ್ನಡ ಅಂತ ಮಾತ್ರ ಟೈಪ್ ಮಾಡಿಬಿಡಿ. ಸೊ ಇಲ್ಲಿ ಆಟೋಮೆಟಿಕ್ಲಿ ಕೆಳಗಡೆ ಕನ್ನಡ ಅಂತ ಹೇಳ್ಬಿಟ್ಟು ರಿಮೋಟ್ ಜಾಬ್ ಬರುತ್ತೆ. ಸುಮಾರು ಜಾಬ್ಸ್ಗಳಿದೆ, ಬಟ್ ಆದರೆ ಇಲ್ಲಿ ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮು ಜಾಬ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಪೇಜಿಗೆ ಬರ್ತೀರಾ. ಈ ಪೇಜಿಗೆ ಬಂದಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಜಸ್ಟ್ ಬಂದರೆ ಸೊ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳಿದೆ, ಏನಿದೆ ಇದು ಕಂಪನಿ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಇದೆ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅದಲ್ಲೂ ಕೂಡ ವಾಟ್ ವಿಲ್ ಯು ಡೂ, ನೀವೇನು ಮಾಡ್ತೀರಾ ಇಲ್ಲಿ ಅಂದರೆ ಆ್ಯಸ್ ಅ ಪಾರ್ಟ್ ಆಫ್ ಅವರ್ ಏನಂತಂದ್ರೆ ನೀವು ಪ್ರಾಜೆಕ್ಟಲ್ಲಿ ಆ್ಯಸ್ ಅ ಪಾರ್ಟ್ ಆಗಿ ನೀವು ವರ್ಕ್ ಮಾಡ್ತೀರಾ. ಲೈಕ್ ಇಲ್ಲಿ ಏನೇನು ಕೆಲಸ ಇರುತ್ತೆ ಅಂದರೆ ಕೆಟಗರೈಸೇಷನ್ ಆಯಿತು, ಮತ್ತು ಎನೋಟೇಷನ್ ಅಂತ ಹೇಳಿದ್ದೀನಿ ಆಲ್ರೆಡಿ. ಕರೆಕ್ಷನ್ ಕೂಡ ಮಾಡೋದಿರುತ್ತೆ. ನೀವು ಕೆಲವೊಂದು ಪ್ರಾಜೆಕ್ಟ್ಗಳು ಕೊಡ್ತಾ ಇರ್ತಾರೆ, ಅದಾದ ಕರೆಕ್ಷನ್ ಏನಾದರೂ ಇದ್ದರೆ ನೋಡ್ಕೊಂಡು ಮಾಡಿ ಕೊಡಿ ಅಂತ ಹೇಳಿ. ಮತ್ತು ಟ್ರಾನ್ಸ್ಕ್ರಿಪ್ಷನ್ ಇರುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಟ್ರಾನ್ಸ್ಲೇಟ್ ಮಾಡುವಂಥ ರೀತಿಯಿಂದ ವರ್ಕ್ ಮಾಡೋದಿರುತ್ತೆ. ಇವ್ಯಾಲ್ಯೂಷನ್ ರಿಲೇಟೆಡ್ ಇರುತ್ತೆ. ಕಾನ್ವರ್ಸೇಷನಲ್ ಇಂಟ್ರಾಕ್ಷನ್ ರಿಲೇಟೆಡ್ ಕೂಡ ನಿಮಗೆ ಕೆಲವೊಂದು ಪ್ರಾಜೆಕ್ಟ್ಗಳು ಕೊಡ್ಬೋದು. ವಾಯ್ಸ್ ರೆಕಾರ್ಡಿಂಗ್ ಕೊಡ್ಬೋದು. ಕಂಟೆಂಟ್ ಕ್ರಿಯೇಷನ್ ರಿಲೇಟೆಡ್ ಪ್ರಾಜೆಕ್ಟ್ ಅಂದರೆ ಇವಾಗ ನಾರ್ಮಲಿ ಕೇವಲ ನಾವು ಕೇಳಿ ಟೈಪ್ ಮಾಡೋದು ಮಾತ್ರ ಅಲ್ಲ, ಈ ರೀತಿ ವಿವಿಧವಾಗಿ ಇರುವಂಥ ಪ್ರಾಜೆಕ್ಟ್ಗಳನ್ನ ಅವರು ನಿಮಗೆ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಲೋಕಲೈಸೇಷನು, ವ್ಯಾಲಿಡೇಷನ್ ಆಫ್ ಆಡಿಯೋ, ಮತ್ತು ಕೆಲವೊಂದು ವೀಡಿಯೋಸ್ಗಳನ್ನ ಕೂಡ ಕೊಡ್ಬೋದು, ನೋಡಿಕೊಂಡು ಟೈಪ್ ಮಾಡಿ ಅಂತ ಹೇಳಿ. ಆ್ಯಂಡ್ ಇಮೇಜಸ್ ಆಯಿತು, ಸೆಂಟೆನ್ಸಸ್ ಆಯಿತು, ಮತ್ತು ವರ್ಡ್ಸ್ಗಳಾಯಿತು. ಸೊ ಈ ರೀತಿಯೆಲ್ಲ ಇರುತ್ತೆ. ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ಗಳನ್ನೇ ನೀವಿಲ್ಲಿ ತೊಗೊಂಡು ಕೆಲಸ ಮಾಡಿಕೊಡ್ಬೇಕಾಗುತ್ತೆ. ಎಲ್ಲ ಟಾಸ್ಕ್ಗಳು ರಿಮೋಟ್ ಇರುತ್ತೆ. ಎಲ್ಲ ಟಾಸ್ಕ್ಗಳನ್ನ ನೀವು ನಿಮ್ಮ ಮನೆಯಿಂದನೇ ಮಾಡಿ ಕೊಡ್ತೀರಾ. ಪರ್ಫಾರ್ಮ್ಡ್ ಥ್ರೂ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಂತ ಇದೆ. ನೀವೇನು ವರ್ಕ್ ಮಾಡ್ತಿರೋದು 24/7 ನೀವೇನು ಮಾಡ್ಬೋದು ಅಂದರೆ ಆನ್ಲೈನ್ ಕೆಲಸನೇ ಮಾಡೋದಿರುತ್ತೆ. ಓಕೆ, ಸೊ ಇಲ್ಲಿ ರಿಕ್ವೈರ್ಮೆಂಟ್ಸ್ ಬಗ್ಗೆ ಏನಂದರೆ ನೋಡ್ಬೋದು. ಸೊ ಇಲ್ಲಿ ಫ್ಲೂಯೆಂಟ್ ಇನ್ ಕನ್ನಡ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರ್ತಿರ್ಬೇಕು, ಯಾವುದೇ ರೀತಿ ಮಿಸ್ಟೇಕ್ ಆಗಬಾರ್ದು. ಅದೇ ರೀತಿ ಇಂಗ್ಲೀಷ್ ಕೂಡ ಬರ್ತಿರಬೇಕು. ಇವಾಗ ಸುಮಾರು ಜನ ಹೇಳ್ತಾ ಇರ್ತೀರಿ ಕೇವಲ ಕನ್ನಡ ಹೇಳಿ ಅಂತ ಹೇಳಿ, ಬಟ್ ಆ ಕಂಪನಿ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ನಾವು ಅದನ್ನೇ ಹೇಳಿರ್ತೀವಿ. ಹೆಚ್ಚು ಕಂಪನೀಸ್ಗಳೇನಿರುತ್ತೆ ಅವುಗಳದ್ದು ರಿಕ್ವೈರ್ಮೆಂಟು ಇಂಗ್ಲೀಷ್ ಕೂಡ ಬೇಕು ಅಂತ ಹೇಳಿರ್ತಾರೆ. ಬೇಸಿಕ್ ಇಂಗ್ಲೀಷು ನಮ್ಗೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಕೂಡ ನಾವು ಬರಿತೀವಿ ಅಂತಂದರೆ ಸೊ ಓಕೆ, ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಕೇವಲ ಕನ್ನಡ ಬರುತ್ತೆ ಅಂದರೆ ಕಷ್ಟ ಆಗುತ್ತೆ. ಸೊ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಬಗ್ಗೆ ನೋಡ್ಬೋದು. ನೀವು ಇಲ್ಲಿ ಸ್ವಲ್ಪ ನಂಗೆ ಹುಷಾರಿಲ್ಲ, ಹೀಗಾಗಿ ನನಗೆ ಧ್ವನಿ ಸರಿ ಇಲ್ಲ, ಸಾರಿ. ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸು ನಾರ್ಮಲಿ ನಿಮಗೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರ್ತಿರಬೇಕು. ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಅನೋಟೇಷನ್ ಆರ್ ಕಂಟೆಂಟ್ ರೇಟಿಂಗ್ ರಿಲೇಟೆಡ್ ಪ್ರಿಫರ್ಡ್ ಅಂದರೆ ಇದು ಮ್ಯಾಂಡೇಟ್ರಿ ಇಲ್ಲ. ಓಕೆ, ನೀವೆಲ್ಲರೂ ವರ್ಕ್ ಮಾಡಿರಲೇಬೇಕಂತ ಇಲ್ಲ. ಫ್ರೆಷರ್ ಇದ್ದರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಮಿನಿಮಮ್ 4G ರ್ಯಾಮ್ ಇರಬೇಕು, ಮೈಕ್ರೋಫೋನ್ ವಿತ್ ವೆಬ್ ಕ್ಯಾಮ್ ಇರಬೇಕು. ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ನಾನು ಹೇಳೋದಾದರೆ ವಿಂಡೋ 10 ಅಥವಾ ಅದಕ್ಕಿಂತ ಹೆಚ್ಚಿಂದ ಇರಬೇಕು. ಆ್ಯಂಡ್ ಆಲ್ OS ಅಪ್ಡೇಟ್ಸ್ ಇನ್ಸ್ಟಾಲ್ಡ್ ಆ್ಯಂಡ್ ಸಪೋರ್ಟೆಡ್ ಬೈ ದಿ ವೆಂಡರ್ ಅಂತ ಹೇಳಿದ್ದಾರೆ. ಕನೆಕ್ಟಿವಿಟಿ ಆ್ಯಸೆಸರೀಸ್ ಬಗ್ಗೆ ಹೇಳೋದಾದರೆ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ನಿಮ್ಮ ಹತ್ರ ಒಂದು ವೈಫೈ ಕನೆಕ್ಷನ್ ಇರಬೇಕು, ಮತ್ತು ಹೆಡ್ಫೋನು ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಇವ್ರದ್ದು ವೈಫೈ ಯೂಸ್ ಮಾಡಿ ನಾವು ವರ್ಕ್ ಮಾಡ್ತೀವಿ ಅಂದರೆ ಆಗಲ್ಲ. ನಿಮ್ಮದೇ ಆದಂಥ ಓನ್
ಒಂದು ಇಂಟರ್ನೆಟ್ ಫೆಸಿಲಿಟಿ ಇರಬೇಕು. ಆ್ಯಂಡ್ ಇಲ್ಲಿ ನೋಡಿ ಮೇನ್ ಅಂತಂದರೆ ಒಂದು ಮೊಬೈಲ್ ಫೋನ್ ಕೂಡ ಬೇಕಾಗುತ್ತೆ. ಹೀಗಾಗಿ ನಾನು ಮೊಬೈಲ್ ಫೋನ್ ಅಂತ ತಮ್ಮನೇಲಲ್ಲಿ ಹಾಕಿರ್ತೀನಿ. ಕನ್ಫ್ಯೂಸ್ ಆಗಬೇಡಿ. ಕಂಪ್ಲೀಟ್ ವೀಡಿಯೋ ನಾನು ಹಾಕಿರ್ತೀನಲ್ವ ಅದನ್ನೆಲ್ಲ ಎಲ್ಲ ವೀಡಿಯೋ ನೋಡಿದ ಮೇಲೆ ನಿಮಗೆಲ್ಲ ಇನ್ಫಾರ್ಮೇಷನು ವೀಡಿಯೋದಲ್ಲೇ ಇರುತ್ತೆ. ಓಕೆ, ಸೊ ನಂತರ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ನೋಡಿಕೊಂಡು. ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ಸಿಂಪ್ಲಿ ನಾನು ಹೇಳಿದೆ ನಿಮ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಈ ಜಾಬ್ಗೆ ನಾನು ಇಲ್ಲಿ ಅಪ್ಲೈ ಮಾಡಿ ಹಾಗೆ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಪ್ರೊಸೀಜರ್ ಅಂತ. ಚೆಕ್ ಯುವರ್ ಇನ್ಬಾಕ್ಸ್. ಇಲ್ಲಿ ಮೇನ್ ಅಂತಂದರೆ ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಮದೆಲ್ಲ ಡೀಟೇಲ್ಸ್ ಹಾಕಿದ್ಮೇಲೆ ಅವ್ರ ಕಡೆಯಿಂದ ನಿಮಗೆ ಮೇಲ್ ಬರುತ್ತೆ. ಹೀಗಾಗಿ ಮೇಲ್ಗಳನ್ನ ಚೆಕ್ ಮಾಡ್ತಾ ಇರಿ ನಿಮ್ಮದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಾವೇನು ಮಾಡ್ಕೊಂತೀವಿ ಇವಾಗ ಅಪ್ಲೈ ಮಾಡೋಣ. ಇದು ಫುಲ್ಲಿ ರಿಮೋಟ್ ಅಂತ ಇನ್ನೊಂದು ಸಾರಿ ಹೇಳಿದ್ದಾರೆ ಅವರು. ಮಲ್ಟಿಪಲ್ ಲೊಕೇಶನ್ಗೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಫುಲ್ಲಿ ರಿಮೋಟ್ ಜಾಬ್ ಇರುತ್ತೆ, ಟೆಂಪ್ರರಿ ಇರುತ್ತೆ. ಓಕೆ, ಸೊ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ನಾವು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಮೇನ್ ಫಸ್ಟ್ ಕ್ವಶನ್ ಅವ್ರು ಕೇಳುವಂಥದ್ದು, ಡೂ ಯು ಹ್ಯಾವ್ ಎನ್ ಆ್ಯಂಡ್ರಾಯ್ಡ್ ಫೋನ್ ಯು ಕುಡ್ ಯೂಸ್ ಫಾರ್ ದಿ ರೆಕಾರ್ಡಿಂಗ್. ಸೊ ಇಲ್ಲಿ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದೆಯಾ? ಇಲ್ಲ ಅಂದವ್ರಿಗೆ ಅವ್ರ ಕಡೆಯಿಂದ ರಿಪ್ಲೈ ಬರಲ್ಲ. ಓಕೆ, ಸೊ ಇಲ್ಲಿ ಎಸ್ ಅಂದವ್ರಿಗೆ ಮಾತ್ರ ರಿಪ್ಲೈ ಬರುತ್ತೆ. ಹೀಗಾಗಿ ಅವ್ರಿಗೆ ಬಂದಿದ್ದ ರಿಪ್ಲೈ ನನಗೆ ಬಂದಿಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಡೂ ಯು ಹ್ಯಾವ್ ಅ ನೇಟಿವ್ ಲೆವೆಲ್ ಆಫ್ ಕನ್ನಡ. ಕನ್ನಡ ನಿಮ್ಗೆ ಚೆನ್ನಾಗಿ ಬರುತ್ತಾ? ಕನ್ನಡ ನಿಮಗೆ ಮಾತೃಭಾಷೆ ಇದೆ, ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ. ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ, ಮಾತನಾಡೋಕ್ಕೆ ಬರುತ್ತೆ. ಕನ್ನಡ ಜೊತೆಗೆ ನಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಕೂಡ ಇದೆ ಅಂದರೆ ಈ ಜಾಬ್ಗೆ ನೀವು ಇಲ್ಲಿ ಈಸಿಲಿ ಅರ್ಜಿನ ಸಲ್ಲಿಸ್ಬೋದು. ಸೊ ಮೇನ್ ಮುಖ್ಯವಾಗಿ ಅವರು ಆ್ಯಂಡ್ರಾಯ್ಡ್ ಫೋನ್ ಕೂಡ ಕೇಳ್ತಾ ಇದ್ದಾರೆ ಇಲ್ಲಿ. ಮತ್ತು ಕನ್ನಡ ಭಾಷೆ ಮೇನ್ ಮುಖ್ಯವಾಗಿ ನಿಮ್ಮದು ನೇಟಿವ್ ಲ್ಯಾಂಗ್ವೇಜ್ ಮಾತೃಭಾಷೆ ಆಗಿರ್ಬೇಕಂತ ಹೇಳಿದ್ದಾರೆ. ಸೊ ಹೀಗಾಗಿ ಜಾಬ್ ಯಾರಾದರೂ ಹುಡುಕ್ತಾ ಇದ್ದೀರಿ, ಕನ್ನಡ ಜಾಬಲ್ಲಿ ಹುಡುಕ್ತಾ ಇದ್ದೀರಿ ಅಂದರೆ ಈ ಜಾಬ್ಗೆ ಖಂಡಿತವಾಗ್ಲೂ ಇವತ್ತೇ ಅರ್ಜಿ ಸಲ್ಲಿಸಿ. ಆ್ಯಂಡ್ ವಾಟ್ ಈಸ್ ಯುವರ್ ಲೆವೆಲ್ ಆಫ್ ಮೇನ್ ಅಂತಂದರೆ ಇಂಗ್ಲೀಷ್ ಕೇಳ್ತಾ ಇದ್ದಾರೆ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇಲ್ಲಿ ನೀವು ಅದಕ್ಕೆ ಲೆವೆಲ್ ಹಾಕಬೇಕು. ನಾನು ಅಡ್ವಾನ್ಸ್ ಅಂತ ಹಾಕ್ತೀನಿ, ಬೇಸಿಕ್ಕು ಅಡ್ವಾನ್ಸ್ ಅಂತ ನೋಡಿಕೊಂಡು ನೀವು ಇಲ್ಲಿ ಹಾಕ್ಬೋದು. ವಾಟ್ ಈಸ್ ಯುವರ್ ನ್ಯಾಷನಾಲಿಟಿ. ಸೊ ಇಲ್ಲಿ ನ್ಯಾಷನಾಲಿಟಿ ಸಿಂಪ್ಲಿ ನಾವಿಲ್ಲಿ ಇಂಡಿಯಾ ಅಂತ ಹಾಕ್ತೀವಿ. ಇನ್ ವಿಚ್ ಕಂಟ್ರಿ ಡೂ ಯು ಕರೆಂಟ್ಲಿ ಹೋಲ್ಡ್ ಟ್ಯಾಕ್ಸ್ ರೆಸಿಡೆನ್ಸಿ. ನೀವು ಯಾವೊಂದು ಕಂಟ್ರಿಯಲ್ಲಿದ್ದೀರಾ ಅಂತ. ಸೊ ಇಲ್ಲಿ ಕೂಡ ನಿಮ್ಮದೊಂದು ಏನು ಕರೆಂಟ್ ಅಡ್ರೆಸ್ ಕೇಳ್ತಾ ಇರೋದು. ಓಕೆ, ಸೊ ಅದಾದ ನಂತರ ಇಲ್ಲಿ ನೀವು ಇಂಡಿಯಾ ಅಂತ ಲೊಕೇಶನ್ ಕೇಳ್ತಾ ಇದ್ದಾರೆ. ಇಂಡಿಯಾ ಅಂತ ಹಾಕ್ತಾ ಇದ್ದೀನಿ, ನಂತರ ಕರ್ನಾಟಕ ಅಂತ ಹಾಕ್ತೀನಿ. ನೀವು ಕರ್ನಾಟಕ ಬಿಟ್ಟು ಹೊರಗಡೆ ಇದ್ದರೆ ಸೊ ಅದನ್ನು ಹಾಕ್ಬೋದು. ಓಕೆ, ಸೊ ಇಲ್ಲಾದ ನಂತರ ಇಲ್ಲಿ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ ಹಾಕಬೇಕು. ಇದೇ ಇಮೇಲ್ ಅಡ್ರೆಸ್ಗೆ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಫೋನ್ ನಂಬರ್ ಹಾಕಬೇಕು. ಫೋನ್ ನಂಬರ್ ಹಾಕೋಕ್ಕಿಂತ ಮುಂಚೆ ಇಲ್ಲಿ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಂಡಿಯನ್ ಫ್ಲ್ಯಾಗ್ ಬರಬೇಕು. ಆ್ಯಂಡ್ ಇಲ್ಲೊಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿ ಅಪ್ಡೇಟ್ ಮಾಡಿ ಅಕಾರ್ಡಿಂಗ್ ಟು ನಾನು ಏನೇನು ರಿಕ್ವೈರ್ಮೆಂಟ್ಸ್ ಹೇಳಿದ್ದೀನಿ ಅದು ನಿಮ್ಮ ರಿಸ್ಯೂಮಲ್ಲಿ ಇರಬೇಕು. ಓಕೆ, ಕನ್ನಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇಂಗ್ಲೀಷ್ ಬರುತ್ತೆ ಮತ್ತು ಟೈಪಿಂಗ್ ಚೆನ್ನಾಗಿದೆ, ಬೇಸಿಕ್ ನನಗೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರುತ್ತೆ, ಇವೆಲ್ಲ ಅಪ್ಡೇಟ್ ಇರಬೇಕು. ಓಕೆ, ಆ್ಯಂಡ್ ಅಡಿಷ್ನಲ್ ಫೈಲ್ಸ್ ಬಗ್ಗೆ ಹೇಳೋದಾದ್ರೆ ಏನಾದರೂ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಒಂದು ಕವರ್ ಲೆಟ್ರ್ ಕೊಡಬೇಕಾಗುತ್ತೆ. ಈ ಕವರ್ ಲೆಟ್ರ್ ನಿಮಗೆ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಮ್ಯಾಕ್ಸಿಮಮ್ ಕಾಮೆಂಟ್ಸ್ಗಳು ಬಂದರೆ ನಮ್ಗೆ ಕವರ್ ಲೆಟ್ರ್ ಹಾಕಿ ಅಂತಂದರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಇದ್ರ ಬಗ್ಗೆ ಮಾಹಿತಿ ನೀಡಿರ್ತೀನಿ. ಓಕೆ, ಸೊ ಇಲ್ಲಿ ನಂತರ 2 ಟಿಕ್ ಮಾಡಬೇಕು ಈ ರೀತಿ. ನಂತರ ಇಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಓಕೆ, ಸೊ ಇದು ಕಂಪ್ಲೀಟ್ ಅಪ್ಲೈ ಮಾಡುವಂಥ ಇನ್ಫಾರ್ಮೇಷನ್. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇವತ್ತೇ ಇದಕ್ಕೆ ಅರ್ಜಿ ಸಲ್ಲಿಸಿ. ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಮೂಲಕ ಕೇಳ್ಬೋದು. ಆ್ಯಂಡ್ ಯಾರಾದರೂ ನಿಮ್ಮ ಆತ್ಮೀಯರು ಇದ್ದರೆ ಖಂಡಿತವಾಗ್ಲೂ ಅವ್ರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.